Recent days ಅಲ್ಲಿ the one thing which I started doing, by the way, which I'm really proud of, is taking myself on solo dates. It's such an underrated way to practice self love ಅಲ್ಲ. ನಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗಂತೂ ಯೂಶ್ಲಿ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಆಚೆ ಹೋಗ್ತಾನೆ ಇರ್ತೀವಿ. ಸೊ ವೈ ಡೋಂಟ್ ವಿ ಕ್ರಿಯೇಟ್ ಸಚ್ ಮೆಮೊರೀಸ್ ದಟ್ ಆರ್ ಪ್ಯೂರ್ಲಿ ಅವರ್ ಓನ್ ಹೇಳಿ. ಕಾಲೇಜ್ ಡೇಸ್ ಅಲ್ಲಿ ಹಾಗೂ ಡೇಟ್ ಮಾಡ್ಬೇಕಾದ್ರೆ ಅಂತೂ ಸಾಕಷ್ಟು ಬಾರಿ ಸಿಸಿಡಿಗೆ ಹೋಗಿದ್ದೆ. ಸಿಟಿ ಒಳಗಡೆದೆ ಅಲ್ಲ ಗುರು, ದಾಬಸ್ಪೇಟೆ, ಮದ್ದೂರ್, ಕುಣಿಗಲ್ ಎಲ್ಲಾ ಕಡೆ ಲಾಂಗ್ ರೈಡ್ ಅಂತ ಹೋಗಿದ್ವಿ. ಬಟ್ ಯಾವ್ದೇ ಸಿಸಿಡಿಗೆ ನಾನು ಒಬ್ನೇ ಅಂತೂ ಹೋಗಿರ್ಲಿಲ್ಲ. ಸೊ ಐ ಡಿಸೈಡೆಡ್ ಟು ಗೋ ಅಲೋನ್ ಅಂಡ್ ಎಂಜಾಯ್. ಫ್ರಾಂಕ್ಲಿ ಹೇಳ, ಸಖತ್ ಇಷ್ಟ ಆಯ್ತು ಗುರು. ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ನನ್ಗಂತೂ ನನ್ಗೋಸ್ಕರ ಟೈಮೇ ಸಿಕ್ಕಿರ್ಲಿಲ್ಲ. ಸೊ ಮೇನ್ಲಿ ನನ್ನ ಹಿಡನ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದ್ ಟೈಮ್ ಸಿಕ್ತು. ಬುಕ್ ಎತ್ಕೊಂಡೆ, ಸ್ಟಾರ್ಟ್ ಮಾಡ್ಕೊಂಡೆ ಬರೆಯೋದ್ನ. ಒಂದ್ ಲೋಟ ತುಂಬಾ ಕಾಫಿ ಕುಡ್ಕೊಂಡು, ಬಿಲ್ ಪೇ ಮಾಡ್ಕೊಂಡು, ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ನಾನು ನನಗೆ ಸೋಲೋ ಡೇಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ಕೊಂಡೆ. ಟು ಮೈ ಡಿಯರೆಸ್ಟ್ ಫ್ರೆಂಡ್ ವಾಚಿಂಗ್ ದಿಸ್, ಸಿ ಒಂದ್ ಮಾತಂತೂ ನಿನ್ ತಲೆಯಲ್ಲಿ ಗಂಟ್ ಹಾಕೊಂಡ್ಬಿಡಪ್ಪ. ಫ್ಯಾಮಿಲಿ ಫ್ರೆಂಡ್ಸಿಗಂತೂ ನೀನ್ ಯಾವಾಗ್ಲೂ ಪ್ರೀತಿ ಕೊಡ್ತೀಯ, ಬಟ್ ನಿನಗ್ ನೀನ್ ಪ್ರೀತಿ ಕೊಡ್ತಿದ್ಯಾ ಅಂತ ನೀನ್ ಯೋಚನೆ ಮಾಡಿದಾಗ ನೋ ಅಂತ ಆನ್ಸರ್ ಸಿಕ್ಕಿದ್ರೆ ಇಟ್ಸ್ ಹೈ ಟೈಮ್ ನೀನ್ ನಿನ್ಗೋಸ್ಕರ ಮೀ ಟೈಮ್ ನ ರಿಸರ್ವ್ ಮಾಡ್ಕೊ. ಅಂಡ್ ಈ ರೀಲು ನಿಂಗ್ ಒಂದ್ ರಿಮೈಂಡರ್ ಇದ್ದಂಗೆ. ಬೇರೆ ವ್ಲಾಗ್ಸ್ ಹೇಳ್ದಂಗೆ ಈ ರೀಲ್ ನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡು ಅಂತ ಅಂತೂ ಹೇಳಲ್ಲ, ಬಟ್ ಡೆಫಿನೆಟ್ಲಿ ಇದನ್ನ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನೀನ್ ಸೋಲೋ ಡೇಟಿಗೆ ಹೋದಾಗ ನಿಂಗೆ ಹೆಂಗ್ ಅನ್ಸ್ತು ಅಂತ ಹೇಳು, ಆಯ್ತಾ? ಸರಿ, ಮುಂದಿನ ಬ್ಲಾಗ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.